ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಹೂವಿನ ರೀತಿಯಾಗಿ ಅರಳುವಂತಹ ಹಪ್ಪಳ ಜೊತೆಗೆ ಬಂದಿದ್ದೇನೆ. ಯಾವ ಹಪ್ಪಳ ಅಂತ ವಿಚಾರ ಮಾಡ್ತಾ ಇದ್ದೀರಾ? ಸಾಂಪ್ರದಾಯಿಕವಾಗಿರುವಂತಹ ಹಪ್ಪಳಗಳಲ್ಲೇ ಒಂದಾಗಿರುವಂತಹ ಸಾಬುದಾನಿ ಹಪ್ಪಳನ ಸಿಂಪಲ್ಲಾಗಿ ಬಲು ಬೇಗನೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಇವಾಗ ಸಾಬುದಾನಿ ಹಪ್ಪಳ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಸಾಬುದಾನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಕಪ್ಪಿನಿಂದ ಇನ್ನೂ ಅರ್ಧದಷ್ಟು ಸಾಬುದಾನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಾನು 1.5 ಕಪ್ಪಷ್ಟು ಸಾಬುದಾನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೀರು ಹಾಕ್ಕೊಂಡಿದ್ದೆ, ಆನಂತರ ಮತ್ತೆ ಒಂದು ಅರ್ಧ ಕಪ್ಪಷ್ಟು ಸಾಬುದಾನಿಯನ್ನು ಹಾಕ್ಕೊಂಡಿದ್ದೀನಿ. ಈ ಸಾಬುದಾನಿಯನ್ನು ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನು ತೆಗೀರಿ. ತೆಗೆದ ನಂತರ ಮತ್ತೆ ನೀರನ್ನು ಹಾಕ್ಕೊಂಡು ಇದನ್ನು ನೀವು ನೆನೆಸಿಟ್ಕೊಳ್ಬೇಕಾಗುತ್ತೆ. ನೀವು ಬೆಳಿಗ್ಗೆ ಮಾಡ್ತೀರಾ ಅಂತಂದರೆ ಸಾಯಂಕಾಲನೇ ನೀವು ಸಾಬುದಾನಿಯನ್ನು ನೆನೆಸಿಟ್ಕೊಳ್ಳಿ. ಆವಾಗ ಮಾತ್ರ ಈ ಸಾಬುದಾನಿ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ರಾತ್ರಿಯೇ ಸಾಬುದಾನಿಯನ್ನು ನೆನೆಸಲು ಇಟ್ಕೊಂಡಿದ್ದೆ. ಬೆಳಿಗ್ಗೆ ಆಗುವವರೆಗೂ ನಾನು ಹಾಗೆ ನೆನೆಸಿಟ್ಕೊಂಡಿದ್ದೀನಿ. ಬೆಳಿಗ್ಗೆ ಆದ ನಂತರ ಸಾಬುದಾನಿಯನ್ನು ನೋಡ್ಕೊಳ್ಳಿ ಎಷ್ಟು ಮೆತ್ತಗಾಗಿದೆ ಅಂತ. ಈ ರೀತಿಯಾಗಿರಬೇಕು, ಆವಾಗ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಸಾಬುದಾನಿ ಅಂತೂ ನೆನೆಸಿಟ್ಕೊಂಡಿದ್ದಾಯಿತು. ಈಗ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ನೆನೆಸಿಟ್ಕೊಂಡಿರುವಂತಹ ಸಾಬುದಾನಿಯನ್ನು ಹಾಕ್ಕೊಳ್ಳಿ. ನಾನು 1.5 ಕಪ್ ಆಗುವಷ್ಟು ಸಾಬುದಾನಿಯನ್ನು ತೆಗೆದುಕೊಂಡಿರೋದ್ರಿಂದ ಅದಕ್ಕೆ ನಾನು 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆನಂತರ ನಾವು ಹಪ್ಪಳಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, 1.5 ಕಪ್ ಸಾಬುದಾನಿಗೆ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ, ಕರೆಕ್ಟಾಗಿರುತ್ತೆ. ಆನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಈ ಸಾಬುದಾನಿಯನ್ನು ನಾವು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮಿನಿಮಮ್ ಅಂದರೆ ಒಂದು 10 ನಿಮಿಷಗಳವರೆಗೆ ನೀವು ಕೈ ಬಿಡದೇನೆ ಕುದಿಸ್ಕೊಳ್ಬೇಕು. ತಳ ಹೊತ್ಕೊಳ್ಬಾರ್ದು. ತಳ ಹೊತ್ಕೊಳ್ತು ಅಂತಂದರೆ ಸ್ಮೆಲ್ಲು ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಪ್ಪಳದ್ದು, ಮತ್ತು ತಿನ್ನುವಾಗಲೂ ಕೂಡ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ತಳ ಹತ್ತದೇ ಇರೋ ಹಾಗೆ ನೀವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ನೋಡಿ, ಇವಾಗ ಮೊದಲಿಗಿಂತಲೂ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಅಂತ. ನಾವು ಸಾಬುದಾನಿ ಗಂಜಿ ಏನು ಮಾಡ್ತೀವಲ್ವ, ಆ ಹದದಲ್ಲಿ ಬರಬೇಕು. ಆವಾಗ ಮಾತ್ರ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಕುದಿಸ್ಕೊಳ್ತಾ ಇಟ್ಕೊಂಡಿರ್ತೀವಲ್ವ, ಆವಾಗ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಇನ್ನೂ ಕುದಿಬೇಕು, ಸ್ವಲ್ಪ ತೆಳ್ಳಗಿದೆ. ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆದಾಗ ಮಾತ್ರ ನಮಗೆ ಹಪ್ಪಳ ಹಾಕ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿ ಬರುತ್ತೆ. ಈ ಹಂತದಲ್ಲಿ ನೀವು ಎಳ್ಳು ಕೂಡ ಹಾಕ್ಕೊಳ್ಬೋದು. ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಯಾವುದಾದ್ರೂ ಎಳ್ಳನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ನಾನು ಎಳ್ಳೇನು ಹಾಕ್ಕೊಳ್ತಾ ಇಲ್ಲ, ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಸಾಬುದಾನಿ ಹಪ್ಪಳ ಮಾಡ್ಕೊಳ್ಳೋಕ್ಕೆ ಎಷ್ಟು ಸುಲಭನೋ ಮತ್ತು ತಿನ್ನುವಾಗ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬಾಯಲ್ಲಿ ಇಟ್ರಿ ಅಂತಂದರೆ ತಾನೇ ಕರ್ಗೋಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ, ನಾವು ಚಿಕ್ಕದಾಗಿರುವಂಥ ಹಪ್ಪಳ ಕರೆದ ನಂತರ ಅಂತೂ ಅಗಲವಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹೂವಿನ ರೀತಿಯಾಗಿ ಅರಳುತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ. ಇವಾಗ ನೀವು ಒಲೆ ಮೇಲಿಂದ ಕೆಳಗಡೆ ಇಳಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಲು ಬಿಟ್ಕೊಂಡು ಆನಂತರ ಒಂದು ಪ್ಲಾಸ್ಟಿಕ್ ಸೀಟ್ ಮೇಲ್ಗಡೆ ಹಪ್ಪಳಗಳನ್ನು ಹಾಕ್ಕೊಳ್ಬಹುದು. ನೋಡಿ, ನಾವು ಹಪ್ಪಳ ಹಾಕ್ಕೊಳ್ತಾ ಹೋದ ಹಾಗೆ ಈ ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟು ಕೂಡ ಗಟ್ಟಿ ಆಗುತ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಮೊದಲಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ತಣ್ಣಗಾದ ನಂತರ ಹಪ್ಪಳ ಹಾಕ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಹಪ್ಪಳ ಹಾಕ್ಕೊಳ್ತಾ ಹೋದ ಹಾಗೆ ಗಟ್ಟಿ ಆಗುತ್ತಾ ಹೋಗುತ್ತೆ. 1 ಸ್ಪೂನಿನಷ್ಟು ಸಾಬುದಾನಿ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ನೀವು ಅಗಲವಾಗಿ ಮಾಡ್ಕೊಂಡ್ರಿ ಅಂತಂದರೆ ತುಂಬ ಸುಲಭವಾಗಿ ಮತ್ತು ಬೇಗನೆ ನೀವು ಹಪ್ಪಳಗಳನ್ನು ಹಾಕ್ಕೊಳ್ಬೋದು. ಎಷ್ಟು ಬೇಕಾದರೂ ನೀವು ಅಗಲವಾಗಿಯೂ ಮಾಡ್ಕೊಳ್ಬೋದು, ಆದರೆ ದಪ್ಪವಾಗಿ ಹಾಕ್ಕೊಳ್ಳಿ. ಒಣಗಿದ ನಂತರ ತೆಳ್ಳಗಾಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಮೊದಲಿಗೆ ತೆಳ್ಳಗಾಗಿ ಹಾಕ್ಕೊಂಡ್ರಿ ಅಂತಂದರೆ ಮುರಿಯುವ ಸಾಧ್ಯತೆ ಇರುತ್ತೆ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಪ್ಪವಾಗಿಯೇ ಹಾಕ್ಕೊಳ್ಳಿ. ನೋಡಿ, ನಾನು ಮೊದಲಿಗೆ ಹೇಳಿರುವ ಹಾಗೆ ಮೊದಲಿಗೆ ಎಷ್ಟು ತೆಳ್ಳಗಿತ್ತು, ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ. ನಾವು ಹಪ್ಪಳ ಹಾಕ್ಕೊಳ್ತಾ ಹೋದಾಗೆ ಗಟ್ಟಿ ಆಗುತ್ತಾ ಹೋಗುತ್ತೆ. ನೋಡಿ, ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಗಲವಾಗಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಚಿಕ್ಕದಾಗಿನೂ ಕೂಡ ನೀವು ಹಪ್ಪಳಗಳನ್ನು ಹಾಕ್ಕೊಳ್ಬಹುದು. ಎಷ್ಟು ಸುಲಭವಾಗಿ ನಾವು ಹಪ್ಪಳಗಳನ್ನು ಹಾಕ್ಕೊಳ್ತಾ ಇದ್ದೇವಲ್ವ. ಈ ಹಪ್ಪಳ ಹಾಕ್ಕೊಳ್ಳೋದಕ್ಕೂ ಕೂಡ ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ. ಬೇಗನೆ ನಾವು ಹಪ್ಪಳಗಳನ್ನು ಹಾಕ್ಕೊಳ್ಬಹುದು. ಪೂರ್ತಿ ಹಿಟ್ಟಿನಿಂದ ಹಪ್ಪಳಗಳನ್ನು ಹಾಕ್ಕೊಂಡು ಇದನ್ನು ನಾವು ಒಂದು 2 ದಿವಸ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಳ್ಬೇಕಾಗುತ್ತೆ. ಒಂದೇ ದಿನದಲ್ಲಿ ಅಷ್ಟೊಂದು ಚೆನ್ನಾಗಿ ಒಣಗಿರೋದಿಲ್ಲ. 2 ದಿವಸ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಒಂದು ವರ್ಷ ಪೂರ್ತಿ ನಾವು ಹಪ್ಪಳಗಳನ್ನು ಇಟ್ಕೊಳ್ತಾ ಇರೋದ್ರಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಒಣಗಿಸ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಬಹುದು. ನೋಡಿ, ಇವಾಗ ಒಣಗಿದ ನಂತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಂದು ಗಾಜಿನ ರೀತಿಯಾಗಿ ಬಂದಿದೆ ಹಪ್ಪಳ. ಸ್ವಲ್ಪನೂ ಕೂಡ ಕಷ್ಟ ಆಗೋದಿಲ್ಲ ಬಿಡಿಸ್ಕೊಳ್ಳೋಕ್ಕೆ. ಪ್ಲಾಸ್ಟಿಕ್ ಸೀಟ್ ಮೇಲಿಂದ ತಾನೇ ಎದ್ದಿರುತ್ತೆ. ತುಂಬ ಚೆನ್ನಾಗಿ ಬಂದಿರುತ್ತೆ ಹಪ್ಪಳ.
ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬಹುದು, ಬಿಡಿಸ್ಕೊಳ್ಳೋಕ್ಕೂ ಕೂಡ ಅಷ್ಟೇ ಸುಲಭ. ಮತ್ತು ಫ್ರೈ ಮಾಡಿದ ನಂತರ ತಿನ್ನುವಾಗ ಅಂತೂ ನೀವು ತಟ್ಟೆ ಪೂರ್ತಿ ಎಷ್ಟು ಕರೆದಿರ್ತೀರಲ್ವ ಅಷ್ಟನ್ನು ಖಾಲಿ ಮಾಡ್ತೀರಾ, ಅಷ್ಟೊಂದು ಸ್ವಾದಿಷ್ಟಕರವಾಗಿ ಬಂದಿರುತ್ತೆ. ಒಂದು ಸಲ ತಿಂದ್ರಿ ಅಂತಂದರೆ ಪದೇ ಪದೇ ತಿನ್ನಬೇಕಂತ ಅನಿಸುತ್ತೆ, ಅಷ್ಟು ಸೂಪರಾಗಿ ಬಂದಿರುತ್ತೆ ಈ ಸಾಬುದಾನಿ ಹಪ್ಪಳ. ಒಂದು ತಟ್ಟೆಯನ್ನು ತೆಗೆದುಕೊಂಡಿದ್ದೀನಿ, ಆ ತಟ್ಟೆ ಮೇಲ್ಗಡೆ ಒಣಗಿರುವಂಥ ಹಪ್ಪಳಗಳನ್ನು ಹಾಕ್ಕೊಳ್ಳಿ. ನೋಡಿ ಹಪ್ಪಳಗಳನ್ನು ಮಾಡ್ಕೊಂಡಿದ್ದಾಯಿತು. ಇವಾಗ ಫ್ರೈ ಮಾಡಿದ ನಂತರ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಒಂದು 4 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಹಪ್ಪಳಗಳನ್ನು ನಾವು ಫ್ರೈ ಮಾಡ್ಕೊಳ್ಬೋದು. ನೋಡಿ ಇದಕ್ಕೆ ಜಾಸ್ತಿ ಎಣ್ಣೆನೂ ಕೂಡ ಬೇಕಾಗೋದಿಲ್ಲ, ಸ್ವಲ್ಪ ಪ್ರಮಾಣದ ಎಣ್ಣೆಯಲ್ಲೇ ನಾವು ಜಾಸ್ತಿ ಹಪ್ಪಳಗಳನ್ನು ಕರ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಲ್ವಾ. ಚಿಕ್ಕ ಚಿಕ್ಕದಾಗಿರುವಂತಹ ಹಪ್ಪಳಗಳು ಸೂಪರಾಗಿ ಅರಳ್ತಾ ಇದೆ. ಸೂಪರಾಗಿನೂ ಕೂಡ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಸಾಬುದಾನಿ ಹಪ್ಪಳ ಬಲು ಬೇಗನೆ ಮತ್ತು ಅತಿ ಸುಲಭವಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು. ನಿಮ್ಮೆಲ್ಲರಿಗೂ ಈ ಸಾಬುದಾನಿ ಹಪ್ಪಳ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ಸಾಬುದಾನಿ ಹಪ್ಪಳ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ತಪ್ಪದೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಮತ್ತು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂಪರ್ ಆಗಿರುವಂತಹ ಸಾಬುದಾನಿ ಹಪ್ಪಳವನ್ನು ನೋಡಿದ್ರಲ್ವ. ಹೀಗೆ ಮುಂದಿನ ಹೊಸ ವಿಡಿಯೋಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಹಾಗೆ ನನ್ನ ವಿಡಿಯೋನ ಎಲ್ಲರೂ ಸದಾ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.